ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಎಲ್ಲ ಹೇಗಿದ್ದೀರಾ? ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅನ್ಕೊಳ್ತೀನಿ. ನಾನು ಕೂಡ ಆರಾಮಾಗಿದ್ದೀನಿ. ತುಂಬಾ ದಿನ ಆಗಿತ್ತಲ್ವ, ಸೊ ಅದಕ್ಕೆ ನಿಮ್ಗೆ ಒಂದು ಸೂಪರ್ ಆಗಿರುವಂತಹ ಒಂದು 5 to 10 minutes ಅಲ್ಲಿ ಯಾವ ರೀತಿ ಸಖತ್ತಾಗಿ ಚೆನ್ನಾಗಿ ಕ್ಯೂಟ್ ಆಗಿ ಅಂಡ್ ಕಮ್ಮಿ ಬಜೆಟ್ ಫ್ರೆಂಡ್ಲಿ ಪ್ರಾಡಕ್ಟ್ಸ್ ನ ಯೂಸ್ ಮಾಡಿ ಮೇಕಪ್ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ. ನಾನಿವಾಗ ಮೇಕಪ್ ಆರ್ಟಿಸ್ಟ್ ಆಗಿರೋದ್ರಿಂದ ನಿಮ್ಗೆ ಇನ್ನು ಕೆಲವೊಂದು ಗ್ಲಾಮರಸ್ ಆಗಿ ಕಾಣುವಂತಹ ಲುಕ್ಸ್ ಗಳನ್ನ ಶಾರ್ಟ್ ಸ್ವಲ್ಪ ಮಿನಿ ಬ್ಲಾಗ್ಸ್ ಅಲ್ಲಿ ನಾನು ಹಾಕೊಳ್ಳೋಣ ಅನ್ಕೊಂಡಿನಿ. ಅಂಡ್ ಯಾರಾದ್ರೂ ಹೊಸದಾಗಿ ನನ್ನ ಚಾನಲ್ ನ ವಿಸಿಟ್ ಮಾಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂಡ್ ಪಕ್ಕದಲ್ಲಿ ಬೆಲ್ ಬಟನ್ ನ ಕ್ಲಿಕ್ ಮಾಡಿ. ಬಿಕಾಸ್ ಯಾಕೆ ಅಂತಂದ್ರೆ ನಾನು ಯಾವುದೇ ರೀತಿ ಈ ವಿಡಿಯೋಸ್ ನ ಅಪ್ಲೋಡ್ ಮಾಡಿದ್ರೆ ನಿಮ್ಗೆ ಫಸ್ಟ್ ನೋಟಿಫಿಕೇಶನ್ ಅಲ್ಲಿ ಬರುತ್ತೆ ಅಂತ ಹೇಳ್ತಾ ಬನ್ನಿ ಬ್ಲಾಗ್ ನ ಸ್ಟಾರ್ಟ್ ಮಾಡೋಣ. ಅಂಡ್ ವಿಡಿಯೋಸ್ ಇಷ್ಟ ಆದ್ರೆ ಪ್ಲೀಸ್ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ ಅಂಡ್ ಇದೇ ರೀತಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ನನಗೆ ಸ್ವಲ್ಪ ಪಾಪು ಇರೋದ್ರಿಂದ ಸ್ವಲ್ಪ ಅವನು ನೋಡ್ಕೊಳ್ಳೋದೇ ಕೆಲಸ ಆಗ್ತಾ ಇದೆ, ಹಾಗಾಗಿ ನಂಗೆ ಟೈಮ್ ಸಿಗ್ತಾ ಇಲ್ಲ. ಅದಕ್ಕೋಸ್ಕರ ಸ್ವಲ್ಪ ಡಿಲೇ ಆಗ್ತಾ ಇದೆ ವಿಡಿಯೋಸ್ ಮಾಡೋದು. ಸೊ ಇವಾಗ್ಲೂ ಪಾಪ ಮಲಗಿದ್ದಾನೆ, ಸೊ ಅದಕ್ಕೆ ಒಂದು ನಿಮ್ಗೆ ಎಲ್ಲರಿಗೂ ಒಂದು ಮೇಕಪ್ ಟ್ಯುಟೋರಿಯಲ್ ಬಗ್ಗೆ ವಿಡಿಯೋ ಮಾಡಿ ತೋರ್ಸೋಣ ಅನ್ಕೊಂಡು. ಅಂಡ್ ತುಂಬಾ ಜನ ನನ್ನ ಒಂದು ಮೇಕಪ್ ಕೋರ್ಸ್ ಬಗ್ಗೆನೂ ವಿಚಾರಿಸಿದ್ದೀರಾ. ಖಂಡಿತವಾಗ್ಲೂ ನಾನು ಅದ್ರ ಬಗ್ಗೆ ನೆಕ್ಸ್ಟ್ ವ್ಲಾಗ್ ಅಲ್ಲಿ ತಿಳಿಸ್ಕೊಡ್ತೀನಿ. ಬನ್ನಿ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋದು ಯಾಕೆ ನಮ್ಮದಲ್ವಾ. ಸೊ ನಾನು ಫಸ್ಟ್ನೇದಾಗಿ ನನ್ನ ಫೇಸ್ ನ ಕ್ಲೀನ್ ಆಲ್ರೆಡಿ ಫೇಸ್ ವಾಶ್ ಮಾಡ್ಕೊಂಡ್ ಬಂದಿನಿ. ಬಟ್ ಅದರ್ ದನ್ ದಟ್ ಸಮ್ ಡಸ್ಟ್ ಅಥವಾ ಏನಾದ್ರೂ ಸ್ವಲ್ಪ ಇನ್ನೂ ಕ್ಲೀನ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ನಾನು ಅದಕ್ಕೆ ಇಲ್ಲಿ ಬೇಬಿ ಅವ್ರದ್ದು ಬೇಬಿ ವೈಪ್ಸ್ ನ ಯೂಸ್ ಮಾಡ್ತಾ ಇದ್ದೀನಿ. ನಮ್ಮ ಪಾಪಗೂ ಇದೇ ವೈಪ್ಸ್ ಯೂಸ್ ಮಾಡೋದು ತುಂಬಾ ಚೆನ್ನಾಗಿದೆ ಬ್ರ್ಯಾಂಡ್. ನೀವು ಬೇಕಾದ್ರೆ ಪರ್ಚೇಸ್ ಮಾಡಿ. ನಾನು ಫ್ಲಿಪ್ಕಾರ್ಟ್ ಅಲ್ಲಿ ಅದನ್ನ ಬೈ ಮಾಡಿದ್ದೆ. ಇದು ಬಂದ್ಬಿಟ್ಟು ಫ್ರೀ ಫ್ರಮ್ ಆಲ್ಕೋಹಾಲ್ ಅಂಡ್ ಹೈಪೋ ಅಲರ್ಜಿಕ್ ವಿತ್ ಔಟ್ ಪ್ಯಾರಾಬೆನ್ಸ್ ನೋ ಆಶ್ ಕೆಮಿಕಲ್ಸ್ ಅಂತಿದೆ. ಅಂಡ್ ಸ್ಮೆಲ್ಸ್ ಕೂಡ ಸಖತ್ತಾಗಿದೆ. ಇದನ್ನ ನಾನು ಯೂಸ್ ಮಾಡಿ ಇವಾಗ ನನ್ನ ಫೇಸ್ ನ ಫುಲ್ಲು ನಾನು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಅಂಡ್ ನೀವು ಯಾವುದೇ ರೀತಿ ಮೇಕಪ್ ಮಾಡಿ ನಿಮ್ಮ ನೆಕ್ ಮತ್ತೆ ಇಯರ್ಸ್ ಗಳಿಗೂ ಅಪ್ಲೈ ಮಾಡೋದನ್ನ ಮರಿಬೇಡಿ ಮೇಕಪ್ ನ. ಬಿಕಾಸ್ ಇಲ್ಲಿ ಫೇಸ್ ಒಂಥರ ಕಾಣುತ್ತೆ ಅಂಡ್ ನೆಕ್ ಒಂಥರ ಕಾಣುತ್ತೆ. ಸೊ ನಾನು ಫಸ್ಟ್ ಅದಕ್ಕೋಸ್ಕರನೇ ನನ್ನ ಫೇಸ್ ನ ನಾನು ಎಷ್ಟು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ನೀಟಾಗಿ. ಸೊ ಅದೇ ರೀತಿ ನಾನು ನನ್ನ ಇಯರ್ಸ್ ಮತ್ತೆ ನನ್ನ ನೆಕ್ ಏರಿಯಾನ ನಾನು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ನಾನು ಇವಾಗ ಫುಲ್ ನನ್ನ ಫೇಸ್ ನ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. 1 minute ಬೇಡ. ಅಂಡ್ ಅದಕ್ಕಿಂತ ಮುಂಚೆ ಸ್ವಲ್ಪ ಅದು ಡ್ರೈ ಆಗ್ಲಿ. ಬಿಕಾಸ್ ವೆಟ್ ವೈಪ್ಸ್ ಅಲ್ಲಿ ಸ್ವಲ್ಪ ಲಿಕ್ವಿಡ್ ಇರುತ್ತಲ್ವಾ, ಸೊ ಸ್ವಲ್ಪ ಡ್ರೈ ಆಗ್ಬೇಕು. ಅಂಡ್ ನೆಕ್ಸ್ಟ್ ನಂಗೆ ತುಂಬಾ ಜನ ಕೇಳ್ತಾ ಇದ್ರಿ ಮೇಕಪ್ ಬಗ್ಗೆ. ಅಂದ್ರೆ ಲೈಕ್ ನನ್ನ ಇನ್ಸ್ಟಾಗ್ರಾಮ್ ಪೇಜ್ ನಾನು ಬೇಕಾದ್ರೆ ಮೇಲೆ ಮೆನ್ಷನ್ ಮಾಡ್ತೀನಿ. ನಿಮ್ಗೆ ಯಾರಿಗಾದ್ರೂ ಅಫೋರ್ಡಬಲ್ ಪ್ರೈಸ್ ಅಲ್ಲಿ ಇವಾಗ ನಮ್ದು ಬಂದ್ಬಿಟ್ಟು ನೇಟಿವ್ ಪ್ಲೇಸ್ ಹಳೇಬೀಡು ನಿಯರ್ ಅಲ್ಲಿ ನಿಮ್ಗೆ ಯಾರಿಗಾದ್ರೂ ಮೇಕಪ್ ಬ್ರೈಡಲ್ ಮೇಕಪ್ ಅಥವಾ ಪಾರ್ಟಿ ನಾನ್ ಬ್ರೈಡಲ್ ಮೇಕಪ್ ಅದರದ್ದು ಅಂಡ್ ಬೇಬಿ ಶವರ್ ಮತ್ತೆ ನೇಮಿಂಗ್ ಸೆರೆಮನಿಗೆಲ್ಲ ಇರುತ್ತಲ್ಲ, ಸೊ ಆ ರೀತಿ ಅವರು ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ತುಂಬಾ ಅಫೋರ್ಡಬಲ್ ಪ್ರೈಸ್ ಅಲ್ಲಿ ನಾನು ಮೇಕಪ್ ಮಾಡ್ಕೊಡ್ತಾ ಇದ್ದೀನಿ ಅಂತ ಹೇಳ್ತಾ ಈ ಬ್ಲಾಗ್ ತುಂಬಾ ಹೆಲ್ಪ್ ಆಗುತ್ತೆ. ಲೈಕ್ ಯಾರಾದ್ರೂ ಬ್ರೈಡಲ್ ಮೇಕಪ್ ಕೇಳ್ತಾ ಇರೋರ್ಗೆ ಆ ತರದವ್ರಿಗೆ. ಸೊ ನೀವು ಬೇಕಾದ್ರೆ ನಿಮ್ಮ ನಿಯರ್ ಈ ಹಳೇಬೀಡು ಬೇಲೂರು ಹಾಸನ್ ಸೈಡ್ ಇರೋರ್ಗೆ ಬೇಕಾದ್ರೆ ನನ್ನ ಬ್ಲಾಗ್ ನ ಶೇರ್ ಮಾಡ್ಕೊಳ್ಳಿ. ನಾನು ಖಂಡಿತವಾಗ್ಲೂ ಕಾಂಟ್ಯಾಕ್ಟ್ ನಂಬರ್ ನಾನು ಮೇಲೆ ಮೆನ್ಷನ್ ಮಾಡಿದ್ದೀನಿ, ನನ್ನ ಇನ್ಸ್ಟಾ ಐಡಿ ಮತ್ತೆ ಕಾಂಟ್ಯಾಕ್ಟ್ ನಂಬರ್ ನ. ಸೊ ಯಾರಾದ್ರೂ ಅವೈಲಬಲ್ ಬೇಕಿರೋರು ಮೇಕ್ ಓವರ್ ಪ್ಲೀಸ್ ಕಾಂಟ್ಯಾಕ್ಟ್ ಮಾಡಿ ಅಂತ ಕೇಳ್ಕೊಡ್ತೀನಿ. ತುಂಬಾ ಅಫೋರ್ಡಬಲ್ ಅಲ್ಲಿ ತುಂಬಾ ಚೆನ್ನಾಗಿ ಮೇಕಪ್ ಮಾಡ್ಕೊಡ್ತೀನಿ. ಸೊ ಬನ್ನಿ ಇವಾಗ ಇದು ಆಲ್ಮೋಸ್ಟ್ ಡ್ರೈ ಆಗಿದೆ, ಸ್ವಲ್ಪ ನಿಮ್ಗೆ ಕಾಣಿಸ್ತಾ ಇಲ್ಲ ಅನ್ಕೊಳ್ತೀನಿ. ಓಕೆ, ಇವಾಗ ಇದು ಸ್ವಲ್ಪ ಡ್ರೈ ಆಗ್ಬಿಟ್ಟಿದೆ. ನೆಕ್ಸ್ಟ್ ನಾನಿಲ್ಲಿ ಟೋನರ್ ಎಲ್ಲ ಏನು ಯೂಸ್ ಮಾಡ್ತಾ ಇಲ್ಲ. ಸೊ ಡೈರೆಕ್ಟ್ ಆಗಿ ನಾನು ಮಾಯಿಶ್ಚರೈಸರ್ ನ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಬಿಕಾಸ್ ತುಂಬಾ ಏನು ಗ್ರ್ಯಾಂಡ್ ಮೇಕಪ್ ಲುಕ್ ಇಲ್ಲ. ಸೊ ಹಂಗಾಗಿ ನಾನು ಲೈಟ್ ಆಗಿ ಮಾಯಿಶ್ಚರೈಸರ್ ನ ಅಪ್ಲೈ ಮಾಡ್ಕೊಂಡು ನಿಮ್ಮ ಅಂಡರ್ ಐಗನ್ನು ನೀಟಾಗಿ ಅಪ್ಲೈ ಮಾಡ್ಕೊಳ್ಬೇಕು. ನಾನು ಇಲ್ಲಿ ಸೂಪರ್ ಲೈಟ್ ಮಾಯಿಶ್ಚರೈಸರ್ ನ ಬಳಸ್ತಾ ಇದ್ದೀನಿ. ಇದು ಆಯಿಲಿ ಸ್ಕಿನ್ ಟು ಕಾಂಬಿನೇಷನ್ ಸ್ಕಿನ್ ಅವ್ರಿಗೆ ತುಂಬಾ ಚೆನ್ನಾಗಿ ಅದು ಏನು ವರ್ಕ್ ಆಗುತ್ತೆ. ಸೊ ಹಾಗಾಗಿ ನಾನು ಇಲ್ಲಿ ಪಾಂಡ್ಸ್ ಅವ್ರದ್ದು ಸೂಪರ್ ಲೈಟ್ ಮಾಯಿಶ್ಚರೈಸರ್ ನ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ನನಗೆ ಇವಾಗ ಒಂಥರ ಆಲ್ರೆಡಿ 2 ಸಿಂಪಲ್ ಮೇಕ್ ಓವರ್ದು ಆರ್ಡರ್ಸ್ ನ ಅಟೆಂಡ್ ಮಾಡಿದ್ದೀನಿ. ತುಂಬಾ ಚೆನ್ನಾಗಿ ಮೇಕ್ ಓವರ್ ಬಂದಿದೆ ಅಂತ ಎಲ್ಲರೂ ಕೊಟ್ಟಿದ್ರು. ನೆಕ್ಸ್ಟ್ ನೋಡೋಣ ಯಾವ ರೀತಿ ಎಲ್ಲ ಬ್ರೈಡಲ್ದು ಅಟೆಂಡ್ ಮಾಡ್ಕೊಳ್ತೀನಿ ಅಂತ. ಸೊ ನೆಕ್ಸ್ಟ್ ನೀವು ಲಿಪ್ ಬಾಮ್ ನ ಅಪ್ಲೈ ಮಾಡೋದನ್ನ ಮರಿಬೇಡಿ. ಯಾವುದೇ ಮೇಕಪ್ ಆಗಲಿ ನಿಮ್ಮ ಲಿಪ್ಸ್ ನ ಹೈಡ್ರೇಟ್ ಆಗಿ ಇಟ್ಕೊಳ್ಳೋದು ತುಂಬಾ ಮುಖ್ಯ.
ಸೊ ಹಾಗಾಗಿ ನಾನು ಇಲ್ಲಿ ಬಯೋಲಿಂದು ಲಿಪ್ ಬಾಮ್ ಅಪ್ಲೈ ಮಾಡ್ತಾ ಇದ್ದೀನಿ. ನಂತರ ತುಂಬಾ ವೆರೈಟಿ ಬ್ರ್ಯಾಂಡ್ ಅಲ್ಲಿ ಲಿಪ್ ಬಾಮ್ಸ್ ಕಲೆಕ್ಷನ್ ಇದೆ, ಬಟ್ ಇವಾಗ ಸಿಂಪಲ್ ಆಗಿ ಲುಕ್ ಹೇಳ್ಕೊಡ್ತಾರ ಅದರಿಂದ ಸೊ ನಾನು ಕಮ್ಮಿ ಬಜೆಟ್ ಯೂಸ್ ಮಾಡ್ತಾ ಇದ್ದೀನಿ. ನೀವು ಬಯೋಲಿನ್ ಲಿಪ್ ಕೇರ್ ನ ಎನಿ ಬ್ರೈಡಲ್ ಮೇಕಪ್ ಸಹ ಯೂಸ್ ಮಾಡಬಹುದು. ಜಸ್ಟ್ 10 ಗ್ರಾಮ್ಗೆ 40 rupees, ತುಂಬಾ ಅಫೋರ್ಡಬಲ್. ಸೊ ನೀವು ಇದನ್ನ ಯೂಸ್ ಮಾಡಬಹುದು. ಅಂಡ್ ನೆಕ್ಸ್ಟ್ ಇಲ್ಲಿ ನಾನು ಮೈನ್ ಆಗಿ ಹೇಳ್ಬೇಕು ಅಂತಂದ್ರೆ ಮೈಗ್ಲಾಮ್ ಅವರು 2 ಪ್ರಾಡಕ್ಟ್ ಗಳನ್ನ ಯೂಸ್ ಮಾಡಿ ಇವತ್ತು ನಾನು ಒಂದು ಮೇಕಪ್ ಲುಕ್ ನ ಕ್ರಿಯೇಟ್ ಮಾಡ್ತಾ ಇರೋದು. ಸೊ ತುಂಬಾ ಚೆನ್ನಾಗಿದೆ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ, ಮುಂದೆ ನೋಡಿ ಎಷ್ಟು ಚೆನ್ನಾಗಿದೆ ಅಂದ್ರೆ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಇದೆರಡು ಪ್ರಾಡಕ್ಟ್. ಸ್ವಲ್ಪ ಕಾಸ್ಟ್ಲಿ ಅಂತ ಅನ್ನಿಸ್ಬೋದು, ಬಟ್ ತುಂಬಾ ಕಾಸ್ಟ್ಲಿ ಇಲ್ಲ. ನೀವು ಒಂದು ಈ ಪ್ಯಾಲೆಟ್ ನ ಕ್ಯಾರಿ ಮಾಡಿದ್ರೆ ಇದ್ರಲ್ಲೇ ನಿಮ್ಗೆ ಟ್ರಾನ್ಸ್ಲೂಸೆಂಟ್ ಪೌಡರ್, ಬ್ಲಶ್, ಐಲೈಟರ್ ಅಂಡ್ 2 shades ಆಫ್ ಐ ಶಾಡೋ ಸಿಗುತ್ತೆ. ಅಂಡ್ ಇದು ಬಂದು HD ಫೌಂಡೇಶನ್ ಸ್ಟಿಕ್. ಇದು ಬಂದ್ಬಿಟ್ಟು ನಿಮ್ಗೆ 599 rupees, ಬಟ್ ವರ್ತ್ ಅಂತ ಅನ್ಸುತ್ತೆ. ಇದು ತುಂಬಾ ಚೆನ್ನಾಗಿದೆ ಪ್ಯಾಕೇಜ್. ನಾನು ಮುಂದೆ ತೋರಿಸ್ಕೊಡ್ತೀನಿ 2 ಪ್ಯಾಲೆಟ್ ನ ಯೂಸ್ ಮಾಡಿ ನಾನು ಯಾವ ರೀತಿ ಮೇಕ್ ಓವರ್ ಮಾಡ್ಕೊಳ್ತೀನಿ ಅಂತ. ಸೊ ಇವಾಗ ನೆಕ್ಸ್ಟ್ ಮಾಯಿಶ್ಚರೈಸರ್ ಅಪ್ಲೈ ಮಾಡ್ಕೊಂಡ್ಮೇಲೆ ನೀವು ಒಂದು 2 minutes ವೇಟ್ ಮಾಡ್ಬೇಕು, ಬಿಕಾಸ್ ಅದು ಅಬ್ಸರ್ವ್ ಆಗ್ಬೇಕು ಮಾಯಿಶ್ಚರೈಸರ್. ನೆಕ್ಸ್ಟ್ ಇಲ್ಲಿ ನಾನು ಇದೆ ಮೈಗ್ಲಾಮ್ ಅವ್ರದ್ದು ಪೋಸ್ HD ಫೌಂಡೇಶನ್ ಸ್ಟಿಕ್ ತಗೊಂಡು ನೋಡಿ, ಪ್ಯಾಕೇಜ್ ಈ ರೀತಿ ಇರುತ್ತೆ. ಇದು ಆಲ್ರೆಡಿ ನಾನು ನಾನ್ ಬ್ರೈಡ್ಸ್ ಗೆ ಯೂಸ್ ಮಾಡಿದೀನಿ, ತುಂಬಾ ಚೆನ್ನಾಗಿದೆ. ಈ ರೀತಿ ಒಂದು ಪ್ಲೇಟ್, ಕವರ್ ಪ್ಲೇಟ್ ಕೊಟ್ಟಿರ್ತಾರೆ ನೋಡಿ. ಈ ರೀತಿ ಬಂದ್ಬಿಟ್ಟು ಇದು ಸ್ಟಿಕ್ ಇರುತ್ತೆ, ತುಂಬಾ ಚೆನ್ನಾಗಿದೆ. ನಿಜವಾಗ್ಲೂ ತುಂಬಾ ಅಫೋರ್ಡಬಲ್, ಲೈಕ್ ತುಂಬಾ ಹೈ HD ಕ್ವಾಲಿಟಿ ಕೊಡುತ್ತಲ್ಲ. ಸೊ ಹಾಗೆ ನಾನು ಇಲ್ಲಿ ಒಂದು 2 ಲೈನ್ಸ್ ನ ಈ ರೀತಿ ಹಾಕೊಳ್ತಾ ಇದ್ದೀನಿ, ಬಿಕಾಸ್ ಸಿಂಪಲ್ ಮೇಕಪ್ ಲುಕ್ ಆಗಿರೋದ್ರಿಂದ. ಅಂಡ್ ನಿಮ್ಮ ನೆಕ್ಗೂ ಸಹ ಮರಿಬೇಡಿ ನೀವು. ಅಂಡ್ ನಾನು ಇವತ್ತು ಇಲ್ಲಿ ಬ್ಲೆಂಡರ್ ನ ಯೂಸ್ ಮಾಡಿ ಮೇಕ್ ಓವರ್ ಮಾಡ್ಕೊಳ್ತಾ ಇದ್ದೀನಿ. ಯಾವ ರೀತಿ ನಾನು ಇವಾಗ ವೆಟ್ ಮಾಡ್ಕೊಂಡ್ ತಗೊಂಡ್ ಬಂದಿದ್ದೀನಿ ಬ್ಲೆಂಡರ್ ನ. ಲೈಕ್ ನೀವು ಯಾವುದೇ ಒಂದು ಬ್ಲೆಂಡರ್ ನ ವೆಟ್ ಮಾಡ್ಕೊಂಡ್ ಬಂದ್ಮೇಲೆ ಈ ರೀತಿ ಸಾಫ್ಟ್ ಕ್ಲಾತ್ ಸಿಗುತ್ತೆ, ಅದ್ರಲ್ಲಿ ನೀಟಾಗಿ ಎಕ್ಸೆಸ್ ವಾಟರ್ ನ ರಿಮೂವ್ ಮಾಡ್ಕೊಳ್ಳಿ. ಬಿಕಾಸ್ ಬೇರೆ ರೀತಿ ಕಾಟನ್ ಬಟ್ಟೆ ಎಲ್ಲ ಯೂಸ್ ಮಾಡಿದ್ರೆ ದಾರ ತರದ್ದು ಎಲ್ಲ ಥ್ರೆಡ್ಸ್ ಇದಾಗುತ್ತೆ, ಬಟ್ ಈ ರೀತಿ ಉಲ್ಲನ್ ತರ ಲೈಕ್ ಸಾಫ್ಟ್ ಬಟ್ಟೆನ ಯೂಸ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಎಕ್ಸೆಸ್ ಆಯಿಲ್ ಆಗುತ್ತೆ. ಸೊ ಈ ರೀತಿ ನಾನು ತುಂಬಾ ಸಿಂಪಲ್ ಆಗಿ ಟ್ಯಾಬ್ ಮಾಡ್ಕೊಳ್ತಾ ಇದ್ದೀನಿ, ನೋಡ್ಬೋದು ನೀವು. ಅಂಡ್ ನೀವು ಯಾವುದೇ ರೀತಿ ಫೌಂಡೇಶನ್ ನ ಯೂಸ್ ಮಾಡೋದನ್ನ ಮುಂಚೆ ಅದು ನಿಮ್ಗೆ ಶೇಡ್ ಹೊಂದುತ್ತಾ ಅಂತ ನೋಡ್ಕೊಳ್ಬೇಕು, ಬಿಕಾಸ್ ಒಬ್ಬರು ಶೇಡ್ ಒಂದೊಂದ್ ತರ ಇರುತ್ತೆ. ಲೈಕ್ ಇದು ಬಂದ್ಬಿಟ್ಟು ಯಾವ ಶೇಡ್ ಅಂತಂದ್ರೆ ವಾರ್ಮ್ ಸ್ಯಾಂಡ್ ಅನ್ನೋದು. ಇದು ಫೇರ್ ಟು ಮೀಡಿಯಂ ಸ್ಕಿನ್ ಅವ್ರಿಗೆ ತುಂಬಾ ಚೆನ್ನಾಗಿ ಮ್ಯಾಚ್ ಆಗುತ್ತೆ. ನಾನು ತುಂಬಾ ಸಿಂಪಲ್ ಆಗಿ ಮೇಕಪ್ ಲುಕ್ ಕ್ರಿಯೇಟ್ ಮಾಡ್ತಿರೋದ್ರಿಂದ ನಾನು ಜಾಸ್ತಿ ಫೌಂಡೇಶನ್ ನ ಬಳಸ್ತಾ ಇಲ್ಲ. ಸೊ ನೀವು ನೋಡ್ಬೋದು, ಇದೇನೆ ಸ್ವಲ್ಪ ಕವರೇಜ್ ಚೆನ್ನಾಗಿ ಕೊಡುತ್ತೆ. ಲೈಕ್ ಒಂಥರ ಸೆಮಿ HD ಮೇಕಪ್ ಲುಕ್ ಗೆ ತುಂಬಾ ಚೆನ್ನಾಗಿರುತ್ತೆ. ಇದನ್ನ ಡಬಲ್ ಕೋಟ್ ಯೂಸ್ ಮಾಡಿದ್ರೆ ಇನ್ನೂ ಚೆನ್ನಾಗಿ ಮೇಕ್ ಓವರ್ ಬರುತ್ತೆ, ಬಟ್ ನಾನು ತುಂಬಾ ಸಿಂಪಲ್ ಆಗಿ ತೋರಿಸ್ತಾ ಇರೋದ್ರಿಂದ ನನ್ಗೆ ಇದು ಸಾಕಂತ ಅನ್ಸುತ್ತೆ. ಬಿಕಾಸ್ ಹೈ ಕವರೇಜ್ ಏನ್ ಬೇಡ. ಇದನ್ನ ಇನ್ನೂ ಒಂದು 2 ಸಲ ಹಚ್ಕೊಂಡ್ರೆ ನೀಟಾಗಿ ನೀವು ಸ್ವೆಡ್ ಮಾಡ್ಕೊಂಡು ತುಂಬಾ ಚೆನ್ನಾಗಿ ನಿಮ್ಗೆ ರಿಸಲ್ಟ್ ಕೊಡುತ್ತೆ. ನಾನು ತುಂಬಾ ಸಿಂಪಲ್ ಮೇಕಪ್ ತೋರಿಸ್ತಾ ಇರೋದ್ರಿಂದ ಇದೊಂದು ಫೌಂಡೇಶನ್ ನ ತೋರಿಸ್ತಾ ಇದ್ದೀನಿ. ಲೈಕ್ 1 ಲೇಯರ್ ಹಾಕೊಂಡು ಇನ್ನೊಂದು ಲೇಯರ್ ಹಾಕೊಂಡ್ರೆ ನಿಮ್ಗೆ ತುಂಬಾ ಚೆನ್ನಾಗಿ ಸೆಮಿ HD ಮೇಕಪ್ ಲುಕ್ ಸಿಗುತ್ತೆ. ನೀಟಾಗಿ ನೋಡಿ, ಏನ್ ಎಕ್ಸೆಸ್ ಇರುತ್ತೆ ಬ್ಲೆಂಡರ್ ಅಲ್ಲಿ ಅದನ್ನ ನೀಟಾಗಿ ನಿಮ್ಮ ಇಯರ್ಸ್ ಗಳಿಗೆ ಮತ್ತೆ ನಿಮ್ಮ ನೆಕ್ಕಿಗೆ ಅಪ್ಲೈ ಮಾಡೋದನ್ನ ಮರಿಬೇಡಿ. ನೋಡಿ ಎಷ್ಟು ಚೆನ್ನಾಗಿ ಕವರ್ ಆಗ್ತಾ ಇದೆ ಅಂತ. ಲೈಕ್ ನಾನು ಒಂದೇ ಒಂದು ಲೇಯರ್ ಅಲ್ಲಿ ಅಪ್ಲೈ ಮಾಡ್ಕೊಂಡಿದ್ದೆ, ಅದು ತುಂಬಾ ಅಂದ್ರೆ ತುಂಬಾ ಕಮ್ಮಿ, ನೀವು ನೋಡ್ತಿರ್ಬೋದು. ನೆಕ್ಸ್ಟ್ ಓಕೆ, ಇವಾಗ ಫೌಂಡೇಶನ್ ನಾನು ಅಪ್ಲೈ ಮಾಡ್ಕೊಂಡಾಯ್ತು. ಓಕೆ, ಫೌಂಡೇಶನ್ ನಾನು ಅಪ್ಲೈ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ನಾನು ಇದೊಂದು ಪ್ಯಾಲೆಟ್ ನ ಯೂಸ್ ಮಾಡ್ಕೊಂಡು ನೋಡಿ ಯಾವ ರೀತಿ ಮೇಕಪ್ ಲುಕ್ ನ ಕ್ರಿಯೇಟ್ ಮಾಡ್ಕೊಡ್ತೀನಿ ಅಂತ. ಇದರಲ್ಲಿ ಒಂದು ಟ್ರಾನ್ಸ್ಲೂಸೆಂಟ್ ಪೌಡರ್ ಇದೆ, ಅಂಡ್ ಬ್ಲಶ್ ಇದೆ, ಹೈಲೈಟರ್ ಇದೆ, ಅಂಡ್ ಪ್ಲಸ್ 2 ಐ ಶಾಡೋ ಕಲರ್ಸ್ ಕೊಟ್ಟಿದ್ದಾರೆ. ತುಂಬಾ ಚೆನ್ನಾಗಿದೆ. ಇದ್ರ ಪ್ರೈಸ್ ಬಂದ್ಬಿಟ್ಟು ನಿಮ್ಗೆ 460 rupees, 459 ಅಪ್ ರೌಂಡ್ ಅಪ್ ಮಾಡಿದ್ರೆ 460 rupees ಗೆ ಸಿಗುತ್ತೆ. ಇದು ಮೇಕಪ್ ಕಲೆಕ್ಷನ್ ಪಾಪ್ ಕ್ಸೋ ಅನ್ನೋದು ರೈಸ್ ಅಂಡ್ ಶೈನ್ ಅಂತ ಫೇಸ್ ಅಂಡ್ ಐ ಕಿಟ್ ಅಂತ ಕೊಟ್ಟಿದ್ದಾರೆ. ಬ್ಲಶ್, ಹೈಲೈಟರ್, ಸೆಟ್ಟಿಂಗ್ ಪೌಡರ್ ಅಂಡ್ ಐ ಶಾಡೋ. ಇದನ್ನ ಮೈಗ್ಲಾಮ್ ಅಲ್ಲಿ ನಾನು ಪರ್ಚೇಸ್ ಮಾಡಿದ್ದು. ಅಂಡ್ ಅದು ಆಫರ್ ಇದ್ದಾಗ ಸಮ್ಟೈಮ್ಸ್ ಬಿಡ್ತಿರ್ತಾರೆ, ನಾನು ಆಫರ್ ಅಲ್ಲಿ ತಗೊಂಡಿದ್ದೆ. ಸೊ ತುಂಬಾ ಚೆನ್ನಾಗಿದೆ. ಇವಾಗ ನಾನು ಈ ಒಂದು ಪ್ಯಾಲೆಟ್ ಯೂಸ್ ಮಾಡಿ ನೋಡಿ ಯಾವ ರೀತಿ ನಾನು ಮೇಕಪ್ ಕ್ರಿಯೇಟ್ ಮಾಡ್ತೀನಿ. ಸೊ ನಾನು ಬೇಕು ಅಂದ್ರೆ ನಿಮ್ಗೆ ಮೇಕಪ್ ಕಿಟ್ ಮಾಡ್ತೀನಿ. ನನ್ನ
ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ನಾನು ಇವಾಗ ಈ ಒಂದು ಪಿಜ್ಜಾ ಪೌಡರ್ ಪಫ್ ತಗೊಂಡು ಏನ್ ಟ್ರಾನ್ಸ್ಲೂಸೆಂಟ್ ಪೌಡರ್ ಇದೆ ಅದನ್ನೆಲ್ಲ ಕಡೆಗೂ ಜಸ್ಟ್ ಹಂಗೆ ಟ್ಯಾಪ್ ಮಾಡ್ಕೊಂಡು ಅಪ್ಲೈ ಮಾಡ್ಕೊಳ್ತಾ ಇದೀನಿ. ನಿಜವಾಗ್ಲೂ ಈ ಪ್ಯಾಲೆಟ್ ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ನೀವ್ ಯಾರಾದ್ರೂ ಸಿಂಪಲ್ ಮೇಕಪ್ ಲುಕ್ ಮಾಡ್ಕೊಳ್ಳೋರು, ಐ ಮೇಕಪ್ ಮಾಡ್ಕೊಳ್ಳೋರು ಈ ಒಂದು ಪ್ಯಾಲೆಟ್ ನ ಆರಾಮಾಗಿ ನೀವು ಪರ್ಚೇಸ್ ಮಾಡ್ಬೋದು. ಬಿಕಾಸ್ ನಾನು ಅವಾಗ ಮೈಕ್ಲಮ್ ಅಲ್ಲೂ ಎಲ್ಲ ಪ್ರಾಡಕ್ಟ್ಸ್ ತರಿಸ್ತಾ ಇರ್ತೀನಿ. ಸೊ ನಂಗೆ ಅವಾಗ ಆಫರ್ ಸಿಕ್ಕಿತ್ತು. ಸೊ ಹಂಗಾಗಿ ನಾನು ಆಫರ್ ಅಲ್ಲಿ ಬೈ ಮಾಡಿದ್ದು. ತುಂಬಾ ಚೆನ್ನಾಗಿದೆ. ನೀವು ಬೇಕಾದ್ರೆ ಅವಾಗ ಸರ್ಚ್ ಮಾಡಿ, ಆಫರ್ಸ್ ತುಂಬಾ ಚೆನ್ನಾಗಿ ಬಿಡ್ತಿರ್ತಾರೆ. ಅವಾಗ ನೀವು ಬೇಕಾದ್ರೆ ಬೈ ಮಾಡ್ಕೊಳ್ಬಹುದು. ನೋಡಿ ಎಷ್ಟು ಚೆನ್ನಾಗಿ ಕವರೇಜ್ ಕೊಡ್ತಾ ಇದೆ. ಸೊ ನೆಕ್ಸ್ಟ್ ಇವಾಗ ನಾನು ನನ್ನ ಒಂದು ಫೌಂಡೇಶನ್ ನ ಹಾಕಿ ಸೆಟ್ ಮಾಡ್ಕೊಂಡಾಯ್ತು ಪೌಡರ್ಲಿ. ನೆಕ್ಸ್ಟ್ ನಾನು ಬ್ಲಷ್ ನ ಅಪ್ಲೈ ಮಾಡ್ಕೊಳ್ತೀನಿ. ನೋಡಿ ಈ ರೀತಿ ನೀವು ಬ್ಲಷ್ ನ ತಗೊಂಡು ಟ್ಯಾಪ್ ಮಾಡ್ಕೊಂಡು ಈ ರೀತಿ ಅಪ್ಲೈ ಮಾಡ್ಕೊಳ್ಬೇಕು. ನನ್ನ ಒಬ್ರು ಕಸಿನ್ ಸಿಸ್ಟರ್ ಕೇಳಿದ್ರು, ಅವತ್ತು ಬ್ಲಾಕ್ ಡ್ರೆಸ್ ಅಲ್ಲಿ ನಾನು ಒಂದು ಲೈಕ್ ಶಾರ್ಟ್ ವಿಡಿಯೋ ಹಾಕಿದ್ದೆ. ಅದರಲ್ಲಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಮೇಕ್ ಓವರ್ ಅಂತ. ಸೊ ಅದನ್ನ ನಾನು ಈ ಒಂದು ಪ್ಯಾಲೆಟ್ ಅಲ್ಲಿ ಯೂಸ್ ಮಾಡ್ಕೊಂಡು ಮಾಡಿದ್ದೆ. ಸೊ ನೋಡಿ ನೀವು ಈ ರೀತಿ ಟ್ಯಾಪ್ ಮೋಷನ್ ಅಲ್ಲಿ ಬ್ಲಷ್ ನ ಅಪ್ಲೈ ಮಾಡ್ಕೊಳ್ಬೇಕು. ನೀವು ಎಷ್ಟು ಕ್ವಾಂಟಿಟಿನ ಒಂದ್ ಕಡೆ ಕ್ರಿಸ್ಟಲ್ ತಗೊಂಡಿರ್ತೀರೋ ಅಷ್ಟನ್ನೇ ಯೂಸ್ ಮಾಡ್ಬೇಕು. ಬಿಕಾಸ್ ಒಂದ್ ಕಡೆ ಫುಲ್ ಡಾರ್ಕ್ ಆಗಿ ಒಂದ್ ಕಡೆ ಫುಲ್ ಲೈಟ್ ಆಗಿ ಕಾಣುತ್ತೆ. ಸೊ ಹಾಗಾಗಿ ನೀವು ಕ್ವಾಂಟಿಟಿನ ನೋಡಿ ತಗೊಳ್ಳಿ. ಬೇಕಾದ್ರೆ ನಿಮ್ಗೆ ಅದೇ ಮೇಕಪ್ ವ್ಯಾನಿಟಿ ಟೂಲ್ ಬೇಕಾದ್ರೆ ರಿಕ್ವೆಸ್ಟ್ ಮಾಡಿ ಕಾಮೆಂಟ್ ಸೆಕ್ಷನ್ ಅಲ್ಲಿ. ನಾನು ಏನೇನ್ ಪ್ರಾಡಕ್ಟ್ಸ್ ನನ್ನ ಮೇಕಪ್ ಕೋರ್ಸ್ ಆದ್ಮೇಲೆ ನಾನು ಬೈ ಮಾಡಿದ್ದೀನಿ, ಮೇಕ್ ಓವರ್ಗೆ ಯಾವ ರೀತಿ ಎಲ್ಲ ಪ್ರಾಡಕ್ಟ್ ಯೂಸ್ ಮಾಡ್ತೀನಿ ಅಂತ ತೋರಿಸ್ತೀನಿ. ಸೊ ನೋಡಿ ನಾನು ಆಲ್ಮೋಸ್ಟ್ ನನ್ನ ಬ್ಲಷ್ ನಾನು ಫೇಸ್ಗೆ ಅಪ್ಲೈ ಮಾಡ್ಕೊಂಡಾಯ್ತು. ನೆಕ್ಸ್ಟ್ ನಾನು ಹೈಲೈಟರ್ನ, ಇದು ಬಂದ್ಬಿಟ್ಟು ಹೈಲೈಟರ್, ಇದನ್ನ ಯೂಸ್ ಮಾಡ್ತೀನಿ. ನಾನು ಇದನ್ನ ಫಿಂಗರ್ಸ್ ಅಲ್ಲೇ ಯೂಸ್ ಮಾಡ್ಕೊಳ್ತೀನಿ. ಹೈಲೈಟರ್ನ ತುಂಬಾ ಈಸಿಯಾಗಿ ಯೂಸ್ ಮಾಡ್ಬೋದು, ನಮ್ಮ ಹ್ಯಾಂಡ್ಸ್ ನ ಯೂಸ್ ಮಾಡಿ. ಇದನ್ನು ಅಷ್ಟೇ ತುಂಬಾ ಚೆನ್ನಾಗಿದೆ ಹೈಲೈಟರ್. ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಗ್ಲೋ ಕೊಡುತ್ತೆ ಅಂತ. ನಾನು ನಿಮ್ಗೆ ಲಾಸ್ಟ್ ಅಲ್ಲಿ ತೋರಿಸ್ತೀನಿ. ಅಂಡ್ ಇದನ್ನ ನಾನು ಐಬ್ರೋ ಇದ್ರದ್ದು ಹಾಕೊಳ್ತಾ ಇದೀನಿ. ನಿಮ್ಗೆ ಎಲ್ಲೆಲ್ಲಿ ಹೈಲೈಟ್ ಪಾಯಿಂಟ್ಸ್ ಇರುತ್ತೆ ಅಲ್ಲೆಲ್ಲ ನೀವು ಯೂಸ್ ಮಾಡ್ಬೋದು. ನೆಕ್ಸ್ಟ್ ಐ ಶ್ಯಾಡೋನ ಡೈರೆಕ್ಟ್ ಆಗಿ ನಾನು ಈ ಒಂದು ಪೀಚ್ ಕಲರ್ ತರದಿದೆ ಅದನ್ನ ತಗೊಂಡು ನನ್ನ ಐಲಿಡ್ ಮೇಲೆ ಅಪ್ಲೈ ಮಾಡ್ಕೊಳ್ತಾ ಇದೀನಿ. ಒಂದು ಪ್ಯಾಲೆಟ್ ಇಟ್ಕೊಂಡ್ರೆ ತುಂಬಾ ತರ ಫೇಡ್ ಮಾಡ್ಬೋದು ಮೇಕಪ್ ಲುಕ್ ನ. ಬಟ್ ನಿಮ್ಗೆ ಏನ್ ಕಲರ್ ಥಿಯರಿ ಬಗ್ಗೆ ಎಲ್ಲ ಸ್ವಲ್ಪ ನಾಲೆಡ್ಜ್ ಇರ್ಬೇಕು. ಸೊ ನೋಡಿ ನನ್ನ ಫೇಸ್ ಎಲ್ಲ ಸೆಟ್ ಆಯ್ತು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಅಂಡ್ ನೆಕ್ಸ್ಟ್ ಬಂದ್ಬಿಟ್ಟು ನಾನು ಲಿಪ್ಸ್ಟಿಕ್ ನ ತರದ್ ಮಾಡ್ತಿದ್ದೀನಿ. ವೆಯ್ಟ್ ಮಾಡಿ ಲಿಪ್ಸ್ಟಿಕ್ ತಗೊಂಡ್ಬರ್ತೀನಿ. ಇದು ಬುಲೆಟ್ ಲಿಪ್ಸ್ಟಿಕ್ ಸ್ವಿಸ್ ಬ್ಯೂಟಿದು ಪಿಂಕ್ ಕಲರ್ ಇದೆ ಶೇಡ್. ನೋಡಿ ಅಪ್ಲೈ ಮಾಡ್ಕೊಳ್ತೀನಿ. ನೋಡಿ ನಮ್ ಪಾಪು ಎದ್ದಿದ್ದಾನೆ. ಸೊ ಮಾತಾಡೋದು ಬ್ಯಾಕ್ ಗ್ರೌಂಡ್ ಅಲ್ಲಿ ವಾಯ್ಸ್ ಬಂದ್ರೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಾನು ಇದಕ್ಕೆ ಮ್ಯಾಚಿಂಗ್ ಕಲರ್ ನಂದು ಬ್ಲೂ ಅಂಡ್ ವೈಟ್ ಡ್ರೆಸ್ ಇದೆ. ಸೊ ಅದಕ್ಕೆ ನಾನು ಬ್ಲೂ ಕಲರ್ ಸ್ಟಿಕ್ಕರ್ ನ ಯೂಸ್ ಮಾಡ್ತಾ ಇದೀನಿ. ಸೊ ನಾನು ಇವಾಗ ನನ್ನ ಹೇರ್ ನ ಬಿಡ್ತಾ ಇದ್ದೀನಿ. ನೋಡಿ ಫ್ರೀಯರ್ಸ್ ನ ನೋಡಿ ನನ್ನ ಮೇಕ್ ಓವರ್ ಸಿಂಪಲ್ ಆಗಿ ಯಾವ ರೀತಿ ಇದೆ ಅಂತ. ತುಂಬಾ ಚೆನ್ನಾಗಿದೆ ಈ ಪ್ರಾಡಕ್ಟ್ಸ್ ಗಳನ್ನ ನೀವು ಸಹ ಬೈ ಮಾಡ್ಬೋದು. ಪಾಪು ಎದ್ದಿದ್ದಾನೆ, ಹಂಗಾಗಿ ನಾನು ಬೇಗ ಬ್ಲಾಗ್ ನ ಎಂಡ್ ಮಾಡ್ತೀನಿ. ಆ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂಡ್ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಶೇರ್ ಮಾಡಿ. ಈ ರೀತಿ ಲುಕ್ ನ ನೀವು ಆಫೀಸ್ ಅಲ್ಲಿ ಏನಾದ್ರು ಲೈಕ್ ಫಂಕ್ಷನ್ ಇದ್ದಾಗ ಸಿಂಪಲ್, ಅಥವಾ ನಿಮ್ಮ ಮನೆಗಳಲ್ಲಿ ಫ್ಯಾಮಿಲಿ ಮೆಂಬರ್ಸ್ ಫಂಕ್ಷನ್ಸ್ ಇದ್ದಾಗ ಈ ರೀತಿ ನೀವು ಒಂದು 2, 3, 4 ಐಟಮ್ಸ್ ಇಟ್ಕೊಂಡು ಈ ರೀತಿ ಒಂದು ಸಖತ್ತಾಗಿ ಗ್ಲಾಮರಸ್ ಆಗಿರೋಂತ ಲುಕ್ ನ ಕ್ರಿಯೇಟ್ ಮಾಡ್ಕೊಂಡು ಹೋಗ್ಬೋದು. ಅಂಡ್ ನಿಮ್ಗೆ ಈ ಮೇಕಪ್ ಲುಕ್ ಇಷ್ಟ ಆಯ್ತು ಅಂತ ನಂಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಅಂಡ್ ನೆಕ್ಸ್ಟ್ ನಿಮ್ಗೆ ಯಾರಿಗಾದ್ರೂ ನನ್ನ ಮೇಕಪ್ ವ್ಯಾನಿಟಿ ಟೂರ್ ಕಿಟ್ ಬಗ್ಗೆ ಏನಾದ್ರೂ ಡೀಟೇಲ್ಸ್ ಬೇಕು ಅಂದ್ರೆ ಅದನ್ನ ಸಹ ಕಮೆಂಟ್ ಸೆಕ್ಷನ್ ಅಲ್ಲಿ ಕೇಳಿ ಅಂತ ಹೇಳ್ತಾ ಈ ವ್ಲಾಗ್ ನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ. ಹೋಪ್ ನಿಮ್ಗೆ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ. ಅಂಡ್ ಇನ್ನೇನ್ ಹೇಳೋದು,
ಇದೇ ರೀತಿ ನಂಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡ್ತಾ ಇರಿ. ಆದಷ್ಟು ನಾನು ಇನ್ನ ಕಂಟಿನ್ಯೂ ಆಗಿ ವಿಡಿಯೋಸ್ ಮಾಡಕ್ಕೆ ಟ್ರೈ ಮಾಡ್ಕೊಂಡು ಹೋಗ್ತೀನಿ. ಪ್ರತಿ ಸಲ ಅನ್ಕೊಳ್ತೀನಿ, ಬಟ್ ಪಾಪು ಇಟ್ಕೊಂಡು ಮನೆ ಕೆಲಸ ಮಾಡ್ಕೊಂಡು ಮಾಡೋದು ಲೈಕ್ ಬ್ಲಾಗರ್ಸ್ಗೆ ಗೊತ್ತಿರುತ್ತೆ ಅದ್ರ ಕಷ್ಟ ಏನೋ ಅಂತ. ಸೊ ನೋಡೋಣ ಹೆಂಗ ಆಗುತ್ತೆ ಅಂತ. ಆಲ್ಮೋಸ್ಟ್ ನಂದು ಹತ್ತತ್ರ ಇದೆ ಮನೋ ಆಗಕ್ಕೆ, ಬಟ್ ವಾಚ್ ಅವರ್ಸ್ ಕಂಪ್ಲೀಟ್ ಮಾಡ್ಕೊಳ್ಳಿಕ್ಕೆ ನಾನು ಸ್ವಲ್ಪ ಪ್ರಯತ್ನ ಪಡ್ಲೇಬೇಕು ಇನ್ನೇನು. ನೀವು ಇದೇ ರೀತಿ ನಂಗೆ ಸಪೋರ್ಟ್ ಮಾಡಿದ್ರೆ ಬೇಗ ನನ್ಗೂ ಮಾನಿಟೈಸೇಷನ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ಲೈಕ್ ನನ್ನ ಪ್ರಯತ್ನನೂ ಬೇಕು, ವಿಡಿಯೋಸ್ ನಾನು ಅಪ್ಡೇಟ್ ಆಗಿ ಕನ್ಸಿಸ್ಟೆನ್ಸಿಯಾಗಿ ಹಾಕ್ಬೇಕು. ಬಟ್ ಸಮ್ ಪ್ರಾಬ್ಲಮ್ಸ್ ಇರೋದ್ರಿಂದ ನಂಗೆ ಹಾಕಕ್ ಆಗ್ತಾ ಇಲ್ಲ. ಹೇಗಿದೆ ಮೇಕ್ ಓವರ್ ಲುಕ್ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಮುಂದಿನ ವ್ಲಾಗ್ ಅಲ್ಲಿ ಒಂದು ಹೊಸ ಇನ್ಫಾರ್ಮೇಶನ್ ಜೊತೆ ಸಿಗೋಣ. ಅಲ್ಲಿ ತನಕ ಎಲ್ರಿಗೂ ಲಾಟ್ಸ್ ಆಫ್ ಲವ್, ಟೇಕ್ ಕೇರ್, ಬೈ ಬಾಯ್.